ಇಲ್ಲಿ ನಾವು ಆಕ್ಚುಲಿ ಇದೆಲ್ಲ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಶ್ನೆ. ನಿಮಗೆ ಒಂದೆರಡು ಪೆನ್ ಕೊಡ್ತೀನಿ, ಅದನ್ನ ನೀವು ಟೇಬಲ್ ಮೇಲೆ ಇಡಬೇಕು. ಯಾವ್ಯಾವ ರೀತಿಯಲ್ಲಿ ಇಡಕ್ಕೆ ಸಾಧ್ಯ ಯೋಚನೆ ಮಾಡಿ. ಸೊ ಅದೇ ಪ್ರಶ್ನೆನ ನೀವು ಇನ್ನೊಂದು ರೀತಿಯಲ್ಲಿ ಕೇಳ್ತೇನೆ. ತುಂಬಾ ಉದ್ದದ್ದು ಅಂದ್ರೆ ರೂಮ್ ಪೂರ್ತಿ ಒಂದ್ ಕೊನೆಯಿಂದ ಇನ್ನೊಂದು ಕೊನೆ ಹೋಗುವಂತ ಒಂದು ಪೆನ್ ಕೊಡ್ತೀನಿ, 2 ಪೆನ್ ಕೊಡ್ತೀನಿ. ಅದನ್ನ ಹೇಗಿಡ್ತೀರಾ? ಒಂದು ಟೇಬಲ್ ಮೇಲೆ ನೀವು ಹೇಗೆ ಇಟ್ರು ಒಂದು ಈ ತರ ಕ್ರಾಪ್ ಆಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಪಕ್ಕ ಈ ತರ ಇಡ್ತೀರಾ ಉದ್ದದಕ್ಕೆ ಮುಟ್ದಂಗೆನೆ. ಮೂರನೇದು ಒಂದ್ರ ಮೇಲೆ ಒಂದು ಈ ತರ ಇಡ್ಬೋದು ಅಲ್ವಾ? ಸೊ ಒಂದು ಇಂಟರ್ಸೆಕ್ಟ್, ಇದು ನಿಮ್ಮ ಒಂದ್ ಕಡೆ ಮುಟ್ಟು ಹೋಗುವಂಥದ್ದು, ಮತ್ತೊಂದು ಮುಟ್ದೆ ಇರೋ ಅಂಥದ್ದು, ಮತ್ತೊಂದು ಒಂದ್ರ ಮೇಲೆ ಒಂದು ಇಡೋದು. ಸೊ ಇವೆರಡು ಪೆನ್ನು ನಾವೇನ್ ಹೇಳ್ಬೋದು ಅಂತ ಹೇಳಿದ್ರೆ, ಇಟ್ ರೆಪ್ರೆಸೆಂಟ್ಸ್ ಪೇರ್ ಆಫ್ ಈಕ್ವೇಶನ್ಸ್ ಅಂತ ಹೇಳಿ. ಲೀನಿಯರ್ ಈಕ್ವೇಶನ್ a1x plus b1y plus c is equal to 0. ಮತ್ತೊಂದು ಈಕ್ವೇಶನ್ a2x plus b2y plus c2 is equal to 0. ಸರಿನಾ? ಸೊ ಈ ಮೂರಕ್ಕೂ ಹೆಸರಿದೆ. ಮೊದಲೇದಾಗಿ ಇದು ಇಂಟರ್ಸೆಕ್ಟಿಂಗ್ ಅಂತ ಹೇಳಿ. ದ ರಿಲೇಶನ್ಶಿಪ್ ಬಿಟ್ವೀನ್ ದ ಕೋಎಫಿಷಿಯಂಟ್ಸ್, ಇದನ್ನೆಲ್ಲ ಮೊದಲು ನೋಡಿದ್ದೀವಿ, ಮತ್ತೊಂದ್ಸತಿ ಹೇಳ್ತೇನೆ. ಇಲ್ಲಿ a1 b1 c1 a2 b2 c2 ಒಂದು ರೀತಿಯಲ್ಲಿ ರಿಲೇಟ್ ಆಗಿದೆ. ಯಾವ ರೀತಿಯಲ್ಲಿ? a1 by a2 is not equal to b1 by b2. ಈ ರೀತಿಯಲ್ಲಿ. ಇಲ್ಲಿ ಸೊಲ್ಯೂಷನ್ ಎಷ್ಟು? ಸೊಲ್ಯೂಷನ್ ಅಂತ ಹೇಳಿದ್ರೆ ಇವೆರಡು ಲೈನ್ಗೂ ಎಷ್ಟು ಕಾಮನ್ ಪಾಯಿಂಟ್ ಇದೆ ಅಂತ ಹೇಳಿ, ಒಂದು. ಹಾಗಾಗಿ ಇಲ್ಲಿ ಒಂದು. ಸರಿನಾ? ಸೊ ಇದಕ್ಕೆ ಮತ್ತೊಂದು ಹೆಸರು ಇದೆ, ಇಂಟರ್ಸೆಕ್ಟಿಂಗ್. ನಿಮ್ಗೆ ಎರಡು ರೀತಿಯಲ್ಲಿ ಕೇಳ್ಬೋದು. ಸಾರಿ, ಇಂಟರ್ಸೆಕ್ಟಿಂಗ್ ಇನ್ನು ಮತ್ತೊಂದು ಹೆಸರು ಕನ್ಸಿಸ್ಟೆಂಟ್. ಸೊ ಇವೆರಡು ಹೆಸರು ನಾವು ಕೇಳಬೇಕು ನಿಮಗೆ. ಸರಿನಾ? ಸೊ ಇದು ನಿಮ್ಗೆ ಗೊತ್ತಿದೆ, ಪ್ಯಾರಲಲ್. ಇದ್ರ ಕಂಡೀಷನ್ ಒಂದು, a1 by a2 is equal to b1 by b2, but it's not equal to c1 by c2. ಇಲ್ಲಿ ಸೊಲ್ಯೂಷನ್ ಎಷ್ಟಿದೆ? ಯಾವ ಪಾಯಿಂಟ್ ಕಾಮನ್ ಇಲ್ಲ ಎರಡು ಲೈನ್ಗೂ, ಹಾಗಾಗಿ 0. ಪ್ರತಿಯೊಂದಕ್ಕೂ ಎರಡೆರಡು ಹೆಸರಿದೆ. ಇದಕ್ಕೆ ಬಂದು ಇನ್ಕನ್ಸಿಸ್ಟೆಂಟ್, ಇದು ಕನ್ಸಿಸ್ಟೆಂಟ್, ಇದು ಇನ್ಕನ್ಸಿಸ್ಟೆಂಟ್. ಕೊನೆಯದಾಗಿ ಇದಕ್ಕೆ ಕೋಇನ್ಸಿಡೆಂಟ್ ಅಂತ ಹೇಳ್ತಾರೆ. ಮೊದಲೇ ಹೆಸರು. ಕಂಡೀಷನ್ ಏನ್ ಬರುತ್ತೆ ಇಲ್ಲಿ ಹೇಳಿ ನೋಡೋಣ. ಸಿಂಪಲ್, ಎರಡು ಕಂಡೀಷನ್ ಆಗೋಗಿದೆ. ಮೂರನೇ ಕಂಡೀಷನ್ ಏನು? ಈಕ್ವಲ್ಸ್ ಟು a1 by a2 is equal to b1 by b2 is equal to c1 by c2. ನಂಬರ್ ಆಫ್ ಸೊಲ್ಯೂಷನ್ ಯೋಚನೆ ಮಾಡಿ, ಏನಿರುತ್ತೆ ಇಲ್ಲಿ? ಇನ್ಫೈನೈಟ್. ಪ್ರತಿಯೊಂದು ಪಾಯಿಂಟ್ ಒಂದು ಸೊಲ್ಯೂಷನ್, ಹಾಗಾಗಿ ಇನ್ಫೈನೈಟ್ ಸೊಲ್ಯೂಷನ್ಸ್. ಮತ್ತೊಂದು ಹೆಸರು ಇದಕ್ಕೆ ಡಿಪೆಂಡೆಂಟ್ ಅಂತ ಹೇಳಿ, ಡಿಪೆಂಡೆಂಟ್. ಸೊ ಹುಡುಗರ, ನಾನು ಮುಂದಕ್ಕೆ ಹೋಗ್ತಾ ನಿಮ್ ಪ್ರಶ್ನೆ ಕೇಳ್ತೇನೆ. ಅವ್ರು ಕೇಳ್ತಾರೆ ಒಂದಷ್ಟು ಪ್ರಶ್ನೆಯಲ್ಲಿ, ಗಿವನ್ ಪೇರ್ ಆಫ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್, ಫೈಂಡ್ ದ ಅನ್ನೋನ್ ಅಂತ ಏನೋ ಒಂದು ಕೇಳ್ತಾರೆ. ಸೊ ನೀವು ಕೇಳಿದಾಗ ಕಂಡೀಷನ್ ಏನು ಅಂತ ಕೇಳಿದಾಗ ನೀವೇನಿದ್ರು ನಾಟ್ ಈಕ್ವಲ್ಸ್ ಟು ಅಂತ ಹೇಳಬೇಕು. ಹುಡುಗರ ಪೇರ್ ಎರಡು ಲೈನ್ ಪ್ಯಾರಲಲ್ ಆಗಿದೆ, ಕಂಡೀಷನ್ ಏನೋ ಅಂತ ಕೇಳಿದ್ರೆ ಈಕ್ವಲ್ಸ್ ಟು ನಾಟ್ ಈಕ್ವಲ್ಸ್ ಟು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಸತಿನೂ a1 by a2 b1 by b2 c1 by c2 ಅಂತ ಹೇಳೋದಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಕೊನೆಯದೇ ಏನೋ ಕಂಡೀಷನ್ ಜ್ಞಾಪಕ ಇರಬೇಕು. ರೇಷಿಯೋಸ್ ನಿಮ್ಗೆ ಬೈ ಡಿಫಾಲ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸರಿನಾ? ಸೊ ಇಲ್ಲಿ ಕೂಡ ಈಕ್ವಲ್ ಟು ಅಂತ ಹೇಳಿದ್ರೆ ಸಾಕಾಗುತ್ತೆ. ಸೊ ನಂಬರ್ ಆಫ್ ಸೊಲ್ಯೂಷನ್ 1, 0, ಇನ್ಫಿನಿಟಿ. ಈ ಥರ ಜ್ಞಾಪಕ ಇಟ್ಕೊಂಡಿದ್ರೆ ಒಳ್ಳೇದು.
ಮತ್ತೊಂದು ಈ ಇದೆಯಲ್ಲ ಇಂಥದ್ದು ಹೆಸರು ನಾನು ಒಂದು ಟ್ರಿಕ್ ಇದೆ ನಾಲ್ಕು ಇಟ್ಕೊಳೋದಕ್ಕೆ. ಏನಂತ ಹೇಳಿದ್ರೆ ಅರೆ ಹುಡುಗರ ಇವರು ಎನಿಮೀಸ್ ಇದ್ದ ಹಂಗೆ. ಅವ್ರ ಎನಿಮಿ, ಆಯ್ತಾ? ಏನ್ ಎನಿಮಿ? ಅವರು ಒಂದೇ ಒಂದ್ ಕಡೆ ಮೀಟ್ ಆಗ್ತಾರೆ ಜಗಳ ಆಡೋದಕ್ಕೆ. ದೇ ಅಗ್ರಿ ಟು ಡಿಸ್ಅಗ್ರಿ ಆಲ್ ದ ಟೈಮ್. ಪ್ರತಿಯೊಂದು ಅಪೋಸ್ ಮಾಡ್ತಾರೆ. ಅದಕ್ಕೆ ಯಾವತ್ತಿದ್ರು ಈ ಕನ್ಸಿಸ್ಟೆಂಟ್ ಅಂತ ಹೇಳೋದು ಪೇರು. ದಟ್ ಕನ್ಸಿಸ್ಟೆಂಟ್ ಅಬೌಟ್ ಕನ್ಸಿಸ್ಟೆಂಟ್ ಏನು ಅಂತ ಹೇಳಿದ್ರೆ ಪಕ್ಕ ಒಂದು ಅವ್ರಿಗೆ ಯಾವತ್ತಿದ್ರು ಪಕ್ಕ ನೇರವಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳಿ. ಏನ್ ನೇರ ಯೋಚನೆ ಮಾಡ್ತಾರೆ? ಒಬ್ರಿಗೊಬ್ರು ಒಪ್ಕೊಂಡೇ ಇರೋ ಅಂಥದ್ದು, ಆಯ್ತಾ? ಲೈಫಲ್ಲಿ ಒಂದ್ಸತಿ ಮೀಟ್ ಮಾಡ್ತಾರೆ, ಅದಕ್ಕೆ ಅವರು ಎನಿಮೀಸ್, ಯಾವಾಗಲೂ ಮೀಟ್ ಮಾಡಲ್ಲ. ಸರಿನಾ? ಸೊ ಈ ಥರ ಒಂದು ರೀತಿಯಲ್ಲಿ ಜ್ಞಾಪಕ ಇಟ್ಕೊಬೇಕು. ಸೊ ಹಾಗಾಗಿ ಹೇಳ್ಕೊಡ್ತಾ ಇದ್ದೀನಿ. ಪ್ಯಾರಲಲ್ ಆರ್ ಇನ್ಕನ್ಸಿಸ್ಟೆಂಟ್. ಪ್ಯಾರಲಲ್ ಇನ್ಕನ್ಸಿಸ್ಟೆಂಟ್ ಹೇಗೆ ಅಂತ ಹೇಳಿದ್ರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದಂಗೆ, ಆಯ್ತಾ? ಏನು ಇಲ್ಲಾಂದ್ರೆ ಫ್ರೆಂಡ್ಸ್ ಇದ್ದಂಗೆ. ಹೇಗೆ ಅಂತ ಹೇಳಿದ್ರೆ ಈ ಚಿಕ್ಕ ಹುಡುಗರು ಆಟ ಆಡ್ತಾರೆ ನೋಡಿ, ಫ್ರೆಂಡ್ಸ್ ಇದ್ದಂಗೆ ಬೇಸಿಕಲಿ. ಇದು ಬೇಡ, ಫ್ರೆಂಡ್ಸ್ ಇದ್ದಂಗೆ. ಫ್ರೆಂಡ್ಸ್ ವೆನ್ ಯುವರ್ ಕಿಡ್ಸ್. ಇನ್ನ ಒಂದು 8 ವರ್ಷ 6 ವರ್ಷ ಆ ಥರ ಇರ್ತಿರಲ್ಲ ಅವಾಗ. ಹೇಗೆ ಅಂತ ಹೇಳಿದ್ರೆ ಒಂದ್ಸತಿ ಸೇವ್ ಮಾಡ್ತೀರಾ, ಇನ್ನೊಂದ್ಸತಿ ಜಗಳ ಆಡ್ತೀರಾ ಅಲ್ವಾ? ಯಾವತ್ತಿದ್ರೂ ನೀವು ಒಟ್ಟಿಗೂ ಆಟ ಆಡೋಕ್ಕಾಗಲ್ಲ. ಈ ಅಣ್ಣ ತಂಗಿ ಇದ್ದಾಗ ಹೇಳ್ಬೇಕು ಅಂತ ಹೇಳಿದ್ರೆ, ಅಣ್ಣ ತಂಗಿನೂ ಅಲ್ಲ, ಅಣ್ಣ ತಮ್ಮ, ಇಲ್ಲ ಅಂತ ಹೇಳಿದ್ರೆ ತಂಗಿ ಅಕ್ಕ. ಏನಂತ ಹೇಳಿದ್ರೆ ಒಂದ್ಸತಿ ಜಗಳ ಆಡ್ತಾರೆ, ಒಂದ್ಸತಿ ಆಟ ಆಡ್ತಾರೆ, ಬಿಟ್ಟೋದ್ರೆ ಅಕಸ್ಮಾತಾಗಿ ಹತ್ಕೊಂತಾರೆ, ಜೊತೆಗಿದ್ರೆ ಜಗಳ ಆಡ್ತಾರೆ. ಇದು ಈ ಥರ. ಹಾಗಾಗಿ ಇದು ಪ್ಯಾರಲಲ್, ಆಯ್ತಾ? ಇನ್ಕನ್ಸಿಸ್ಟೆಂಟ್, ಅವ್ರ ಬಿಹೇವಿಯರ್ ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ ಅಲ್ವಾ? ಮಕ್ಕಳು ಹಾಗೆ ತಾನೆ. ಸೊ ಇದು ಮಕ್ಕಳಿದ್ದಂಗೆ. ಇದು ಎನಿಮೀಸ್, ಇಬ್ರಿಬ್ರು ಯಾವಾಗಲೂ ಜಗಳ ಆಡ್ತಾರೆ ಅಂತ ಹೇಳಿದ್ರೆ ನೋಡಿದ್ರೆ ಆಗಲ್ಲ. ಸೊ ಅದು ಎಲ್ಲದಕ್ಕೂ ದೇ ಡಿಸ್ಅಗ್ರಿ ವಿತ್ ಈಚ್ ಅದರ್ ಅಂತ ಹೇಳಿ, ಒಪ್ಕೊಳಲ್ಲ ಏನು ಹೇಳಿರೋ. ಅವ ಏನೋ ಒಂದು ಹೇಳ್ದ ಅಂತ ಹೇಳಿದ್ರೆ ಇವ ಮತ್ತೊಂದು ಹೇಳ್ತಾನೆ. ಸರಿನಾ? ಇದಾಯ್ತು ಅಂತ ಹೇಳಿ ಮಕ್ಕಳಿದ್ದಂಗೆ, ಫ್ರೆಂಡ್ಸ್. ಕೊನೆಯದಾಗಿ ಇದು ಮ್ಯಾರಿಡ್ ಕಪಲ್, ಆಯ್ತಾ? ಮಾಮ್ ಆ್ಯಂಡ್ ಡ್ಯಾಡ್. ಈಗ ಅಂತ ಹೇಳಿದ್ರೆ ದೇ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್ ಅಲ್ವಾ? ಎಲ್ಲ ವಿಷಯದಲ್ಲೂ ಡಿಸ್ಕಸ್ ಮಾಡಿ ಅಗ್ರಿ ಮಾಡ್ತಾರೆ. ಅವ್ರ ಹತ್ರ ಯಾವತ್ತಿದ್ರು ಇನ್ಫೈನೈಟ್ ಸೊಲ್ಯೂಷನ್ ಇರುತ್ತೆ. ಹುಡುಗರ ಹತ್ರ ಏನು ಸೊಲ್ಯೂಷನ್ ಇರಲ್ಲ. ಎನಿಮೀಸ್ ಹತ್ರ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಟು ಅಗ್ರಿ ಟು ಡಿಸ್ಅಗ್ರಿ. ದೇ ಅಗ್ರಿ ಟು ಡಿಸ್ಅಗ್ರಿ. ಸೊ ಈ ಥರ ನೀವು ಜ್ಞಾಪಕ ಇಟ್ಕೊಬೋದು. ಸರಿನಾ? ಸೊ ನನ್ನ ವ್ಯಾಲ್ಯೂಸ್ ಇಲ್ಲಿ ಟೈಪ್ ಮಾಡಿದ್ದೀನಿ, ಮೊದಲೇನೆ ಮಾಡಿದ್ದೀವಲ್ಲ. ಸೊ ಇದನ್ನು ಒಂದ್ಸತಿ ನೋಡೋಣ. ಇಷ್ಟೊಂದು ಬೇಡ, ಇದು ವ್ಯಾಲ್ಯೂಸ್ 10 20. ಆಮೇಲೆ ಇದು ನಿಮ್ಮ ಸೊಲ್ಯೂಷನ್, ಒಂದೇನು ಸೊಲ್ಯೂಷನ್ ಅಂತ ಹೇಳಿದ್ರೆ ಇದು ಇನ್ ಕಂಡೀಷನ್. ಹುಡುಗರ ಹೇಳಿ ನೋಡೋಣ. ಒಂದು ಸೊಲ್ಯೂಷನ್ ಅಂತೆ. ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟಾ ಡಿಪೆಂಡೆಂಟಾ? ಇದು ಒಂದು ಸೊಲ್ಯೂಷನ್ ಕ್ರಾಸ್ ಆಗ್ತಾ ಇದೆ, ಹಾಗಾಗಿ ಇದು ಕನ್ಸಿಸ್ಟೆಂಟ್. ದೇ ಆರ್ ಎನಿಮೀಸ್ ಅಲ್ವಾ? ಎನಿಮೀಸ್ ರೋಡ್ ಕ್ರಾಸ್ ಒನ್ಸ್ ಅಂತ ಹೇಳ್ತಾರೆ. ಸರಿನಾ? ಮುಂದಿಂದು ಇಲ್ಲಿ ನೋ ಸೊಲ್ಯೂಷನ್ ಅಂತ ಹೇಳಿದ್ರೆ ಪ್ಯಾರಲಲ್ ಅಲ್ವಾ? ಪ್ಯಾರಲಲ್ ಅಂತ ಹೇಳಿದ್ರೆ ಇನ್ಕನ್ಸಿಸ್ಟೆಂಟ್, ಮಕ್ಕಳಿದ್ದಂಗೆ. ಅದನ್ನ ನೋಡೋಣ ಏನು ಬರುತ್ತೆ ಉತ್ತರ. ನೋಡಿ, ಪ್ಯಾರಲಲ್ ಅಲ್ವಾ? ಕೊನೆಯದಾಗಿ ಇನ್ಫೈನೈಟ್ ಮೆನಿ ಸೊಲ್ಯೂಷನ್ ಅಂತ ಹೇಳಿದ್ರೆ ಡಿಪೆಂಡೆಂಟ್. ಸೊ ಇಲ್ಲಿ ನೋಡ್ಬೋದು ನೋಡಿ, ಎರಡು ಒಂದೇ ಲೈನ್ ಅಲ್ವಾ? ಸೊ ಮೂರು ಕೇಸು ಇಲ್ಲೇ ಇದೆ ನೋಡಿ.
ಈ ಹಸಿರು ಇದೆಯಲ್ಲ ಅದು ಒಂದೇ ಈಕ್ವೇಶನ್. ಈ ಕೆಂಪನ್ನ ಚೇಂಜ್ ಮಾಡಿ ಇದು ಬೇರೆ ಸಿನಾರಿಯೋ ನೋಡ್ಸಿದೀನಿ. ಹಸಿರು ಒಂದೇ ಈಕ್ವೇಶನ್. ಸೊ ಇದು ನಮ್ಮ ಎನಿಮೀಸ್ ಇದ್ದ ಹಂಗೆ. ಇದು ಮ್ಯಾರಿಡ್ ಕಪಲ್ ಅಲ್ವಾ, ಮತ್ತೆ ಇದು ಮಕ್ಕಳಿದ್ದಂಗೆ. ಒಟ್ಟಿಗೂ ಇರೋಕ್ಕಾಗಲ್ಲ, ದೂರನೂ ಬಿಟ್ಟು ಹೋಗೋಕ್ಕಾಗಲ್ಲ. ಇಲ್ಲಿ ಯಾವತ್ತಿದ್ರು ಇವ್ರು ಏನು ಸೊಲ್ಯೂಷನ್ ಇರಲ್ಲ, ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ, ಜಗಳ ಆಡ್ತಾರೆ, ಸೇವ್ ಮಾಡ್ತಾರೆ, ಆದ್ರೆ ಅವ್ರು ನಡೀತಾನೆ ಇರ್ತದೋ. ಇವರು ಪ್ರತಿಯೊಂದು ಅಪ್ಪ ಅಮ್ಮ ಪ್ರತಿಯೊಂದು ಡಿಸ್ಕಸ್ ಮಾಡಿ ಒಪ್ಕೊಂತಾರೆ. ಅಫ್ಕೋರ್ಸ್ ಅದು ನಿಜ ಅಲ್ಲ, ಬಟ್ ಮೆಜಾರಿಟಿ ಆಫ್ ದ ಟೈಮ್ ದೇ ಆರ್ ಬೆಟರ್ ಆಫ್. ಆಯ್ತಾ, ದೇ ಅಗ್ರಿ ಆನ್ ಲಾಟ್ ಆಫ್ ಥಿಂಗ್ಸ್ ಅಲ್ವಾ, ಒಪ್ಕೊಂತಾರೆ, ಒಪ್ಸ್ತಾರೆ. ಇಲ್ಲಿ ಇದು ಎನಿಮೀಸ್ ಇದ್ದಂಗೆ, ದೇ ಅಗ್ರಿ ಟು ಡಿಸ್ಅಗ್ರಿ. ಒಂದೊಂದು ಸತಿ ಮೀಟ್ ಮಾಡ್ತಾರೆ, ಅದು ಜಗಳ ಆಡೋದಕ್ಕೆ. ಸೊ ಈ ಥರ ನೀವು 3 ಕೇಸು ಜ್ಞಾಪಕ ಇಟ್ಕೊಂಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಸಹಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಇದನ್ನ ಕೇಳಿನೇ ತುಂಬಾ ಪ್ರಶ್ನೆ ಕೇಳೋದು, ಎಸ್ಪೆಷಲಿ MCQ ಕ್ವಶನ್ಸ್ ಅಲ್ಲಿ ಈ ಕಂಡೀಷನ್ ಕೊಟ್ಟೇನೆ ಅವ್ರು ಕೇಳೋದು ಹೊರ್ತು ಬೇರೆ ರೀತಿ ಕ್ವಶನ್ಸ್ ಕಮ್ಮಿ ನಾನು ನೋಡ್ತಾ ಇರಂಗೆ. ಇವಾಗ ಪ್ಯಾಟರ್ನ್ ಇವಾಗ ಬೋರ್ಡ್ ಪ್ಯಾಟರ್ನ್ ಎಕ್ಸಾಮ್ ಪೇಪರ್ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಈ ಥರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರಿನಾ, ಇದು ಜ್ಞಾಪಕ ಇಟ್ಕೊಬೇಕು. ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ಒಂದು 3 ಪಾಯಿಂಟ್ ಹೇಳೋದಕ್ಕೋಸ್ಕರ. ಏನಕ್ಕೆ ಅಂತ ಹೇಳಿದ್ರೆ ಇದು ಅಷ್ಟು ಇಂಪಾರ್ಟೆಂಟು. ಸೊ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಒಂದನ್ನು ಮರೆಯೋಕ್ಕೆ ಹೋಗಬೇಡಿ, ಒಂದು ಈ ಕಡೆ ಆ ಕಡೆ ಮಾಡ್ಕೊಳಕ್ಕೆ ಹೋಗಬೇಡಿ. 3 ಅಚ್ಚುಕಟ್ಟಾಗಿ ಆ ಕಡೆಯಿಂದ ಈ ಕಡೆವರೆಗೂ, ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಎಲ್ಲ ಜ್ಞಾಪಕ ಇರಬೇಕು. ಈ ಕೊನೆ ಇದು ಕೂಡ ಜ್ಞಾಪಕ ಇರಬೇಕು, ಕೇಸು ಕೂಡ. ಆಯಿತಾ, ನಿಮಗೆ ಸಹಾಯ ಆಗುತ್ತೆ ಅದು. ಇಲ್ಲ ಅಂತ ಹೇಳಿ ಮರಿತೀರ ಪಕ್ಕ.